ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ಬು ಏನ್ ಸುಬ್ಬು ನೀನು ಸೀರೆ ಉಟ್ಕೋತಾ ಇದ್ದೀನಿ ಹಂಗೆ ಗೂಳಿ ತರ ಒಳಗೆ ಬಂದ್ಬಿಟ್ಟಿಯಲ್ಲ. ಗೂಳಿ ಅಲ್ಲ ಮೇಡಮ್, ಗಂಡ ನಾನು ನಿಮ್ ಗಂಡ. ಸಾರಿ, ಅದು ಕೀ ಮರ್ತೋಗ್ಬಿಟ್ಟಿದ್ದೆ, ತೊಗೊಂಡೋಗೋಣ ಅಂತ ಬಂದೆ. ಇರ್ಲಿ ಬಿಡಿ, ಕಣ್ಮುಚ್ಕೋತೀನಿ. ಅಯ್ಯಯ್ಯೋ ಬೇಡ ಬಿಡಿ, ನಾನು ಆಮೇಲೆ ಬರ್ತೀನಿ. ಏನೋ ಆಮೇಲೆ ಬರ್ತೀಯಾ? ಅಲ್ಲ ನಾನು ಸೀರೆ ಉಟ್ಕೊಳ್ಳೋದು ಲೇಟ್ ಆಗುತ್ತೆ, ಅಲ್ಲಿವರೆಗೂ ನೀನು ಕಾಯ್ತಾ ಇರ್ತೀಯಾ? ಇಲ್ಲ ಮೇಡಮ್, ನನಗೂ ಟೈಮ್ ಆಗೋಗಿದೆ. ಮೇಡಮ್ ಒಂದು ಕೆಲಸ ಮಾಡ್ತೀನಿ, ನಾನು ಕಣ್ಣು ಮುಚ್ಕೊಂಡೆ ಕೀ ತೊಗೊಂಡೋಗ್ಬಿಡ್ತೀನಿ. ಕಣ್ ಮುಚ್ಕೊಂಡು ಹೆಂಗ್ ತಗೊಂಡೋಗ್ತೀಯಾ? ನೀನ್ ಕಣ್ ಮುಚ್ಕೊಂಡ್ರು ಎಲ್ಲ ಕಾಣುತ್ತಾ? ಓ ಎಲ್ಲ ಕಾಣುತ್ತೆ ಮೇಡಮ್. ಏನೋ ಮೇಡಮ್ ಅಂದರೆ ನಾನು ಕೀ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓ ಹಾಗಾ, ಸರಿ ಆಯ್ತು, ನೀನು ಕೀ ಎತ್ಕೊಂಡು ಹೋಗು, ಆದ್ರೆ ಕಣ್ ಮಾತ್ರ ಬಿಡಬಾರ್ದು. ಇಲ್ಲ ಇಲ್ಲ ಮೇಡಮ್, ಬಿಡಲ್ಲ. ಆದರೆ ಸ್ವಲ್ಪ ಗೈಡ್ ಮಾಡ್ಬಿಡ್ತೀರಾ? ಸರಿ ಆಯ್ತು, ಹಂಗೆ ಮುಂದೆ ಬಾ. ಇಲ್ಲಿ ಟೇಬಲ್ ಮೇಲೆ ಇದೆ ನೋಡು. ಇಲ್ಲ ಅಲ್ಲ ಅಲ್ಲ, ರೈಟ್ ರೈಟ್ ರೈಟ್. ರೈಟಾ? ಅಲ್ಲ ಲೆಫ್ಟ್ ಲೆಫ್ಟ್. ಲೆಫ್ಟಾ? ಇಲ್ಲೇ ಇದೆ ನೋಡು. ಅಲ್ಲ ಸಿಗ್ತಾನೆ ಇಲ್ವಲ್ಲ? ಅಲ್ಲ ರೈಟ್ 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 ರೈಟ್. ರೈಟಾ? ಅಲ್ಲ ಮುಂದೆ ಮುಂದೆ, ಅಲ್ಲಿ ಸ್ವಲ್ಪ ಎಲ್ಲಿ ಮೇಡಮ್? ಮೇಡಮ್ ಇದು ನನ್ನ ಕೂಮು ಮೇಡಮ್. ಅಲ್ಲೇ ಇದೆ ನೋಡು, ಸ್ವಲ್ಪ ಆ ಕಡೆ ಮುಂದೆ ಮುಂದೆ ಮುಂದೆ. ಯಾವ ಕಡೆ ಮುಂದೆ ಮೇಡಮ್? ನೀವು ಎಲ್ಲಿ ಅಂತಂದಿರಾ? ಅಲ್ಲಲ್ಲ, ಅಲ್ಲಿ ಕಾಣಿಸ್ತಾ ಇಲ್ವಾ? ಇಲ್ಲ. ಹೆಂಗ್ ಕಾಣುತ್ತೆ? ಮೇಡಮ್ ಚೀಟಿಂಗ್ ಅಲ್ವಾ ಮೇಡಮ್ ಇದು? ಸೀರೆ ಉಟ್ಕೊಂಡ್ಬಿಟ್ಟಿದ್ದೀರಾ, ಕಣ್ಣು ಮುಚ್ಕೊಂತ ಬರೋ ಹೇಳ್ಬಿಟ್ರಿ. ಅಯ್ಯೋ, ಸೀರೆಯಲ್ಲಿ ಇಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ, ನೋಡಿದೆ ಕಣ್ಣು ಮುಚ್ಕೊಂಡ್ಬಿಟ್ನಲ್ಲ. ಆಯ್ತಾಯ್ತು, ನೀನ್ ಇದೇ ತರ ಮಾತಾಡ್ತಾ ನಿಂತಿದ್ರೆ ಕಾಂತಮ್ಮ ಅವ್ರು ಓಡ್ ಬರ್ತಾರೆ ಅಷ್ಟೇ. ಓಡ್ ಬರ್ತಾಳೆ ಅಲ್ಲ, ಚಿಕ್ಕಿದು ಬಂದು ಬಿಡ್ತಾಳೆ. ನಾನು ಬಂದಾಯ್ತು ಕಾರ್ತಿಕೇಯ. ಕಾಣ್ತಾ ಮತ್ತೆ ನಂಗೆ ಮಾಡಕ್ಕೆ ಬೇರೆ ಕೆಲಸಗಳೇ ಇಲ್ವೇ? ನಮ್ಮ ತಾಯಣಗಳು ಇಲ್ಲಪ್ಪ, ಏನು ಕೆಲಸ ಇಲ್ಲ. ಇದೇ ನನಗೆ ಕೆಲಸ. ಈ ಕೆಲಸ ನನಗೆ ದುಡ್ಡು ಕೊಡದೇ ಇದ್ರು ಆಯಸ್ ಕೊಡುತ್ತೆ. ಮುಹೂರ್ತ ಬರೋವರೆಗೂ ನೀವು ಕಣ್ಣು ಮುಚ್ಕೊಂಡಿರ್ಬೋದು, ಆದ್ರೆ ನಾನಂತೂ ಕಣ್ಣು ಮುಚ್ಕೊಂಡಿರಲ್ಲ, ಕಣ್ಣು ಬಿಟ್ಕೊಂಡೇ ಇರ್ತೀನಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋದಕ್ಕೂ ನಾನು ಬಿಡಲ್ಲ. ಅದು ನಮಗೂ ಗೊತ್ತು ಬಿಡಿ, ನಾವಂತ ಪ್ರಯತ್ನನೂ ಮಾಡಲ್ಲ. ಚಿನ್ನದಂತ ಮಕ್ಕಳು. ಈ ಟಚ್ಚಲ್ಲಿ ಏನೋಗಿದೆ. ಬೇಗ ಬಾರಪ್ಪ ಕಾರ್ತಿಕೇಯ. ಮೇಡಮ್ ನಾನು ಹೊಡ್ತೀನಿ ಮೇಡಮ್, ಇಲ್ಲಾಂದರೆ ಕಾಂತ ಮತ್ತೆ ಬಂದು ತಳ್ಳಿಬಿಡ್ತಾರೆ ನನ್ನ. ಹೌದು, ಇವತ್ತು ಎನ್ಕ್ವೈರಿ ಕಮಿಟಿಯವರು ಅಪ್ಪನ್ನ ಕ್ವೆಶನ್ ಮಾಡೋದಕ್ಕೆ ಮನೆಗೆ ಬರ್ತಿದ್ದಾರಲ್ವಾ? ಹ್ಞೂ ಮೇಡಮ್, ಎಲ್ಲ ಸರಿಯಾಗಾದರೆ ಸಾಕು. ಎಲ್ಲ ಚೆನ್ನಾಗಾಗತ್ತೆ, ನೀನು ಏನೂ ಯೋಚನೆ ಮಾಡಬೇಡ. ಅಪ್ಪ ಇದನ್ನೆಲ್ಲ ದಾಟ್ ಬರ್ತಾರೆ. ನಂಗೆ ಅನ್ಸುತ್ತೆ ಅಪ್ಪನ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಅಂತ. ಹೌದು ಮೇಡಮ್, ಆ ಶಕ್ತಿನೇ ಯಜಮಾನ್ರನ್ನ ಕಾಯ್ತಾ ಇರೋದು. ಬರೀ ಯಜಮಾನ್ರನ್ನ ಮಾತ್ರ ಅಲ್ಲ, ಇಡೀ ಮನೆಯೂ ಅದೇ ಶಕ್ತಿ ಕಾಯ್ತಾ ಇರೋದು. ಆ ಶಕ್ತಿ ಒಂದಿದ್ರೆ ಸಾಕು ಮೇಡಮ್, ಕೆಟ್ಟ ಶಕ್ತಿಗಳನ್ನೆಲ್ಲ ಧೂಳಿಪಟ ಮಾಡಿಬಿಡುತ್ತೆ. ಅಮ್ಮವ್ರು ಇನ್ನೇನು ಇನ್ವೆಸ್ಟಿಗೇಷನ್ ಆಫೀಸರ್ ಬಂದುಬಿಡ್ತಾರೆ, ನಾವೇನಾದರೂ ಮಾಡಲೇಬೇಕು. ಸುಬ್ಬು, ನನ್ನ ಹತ್ರ ಒಂದು ಚಿಕ್ಕ ಕ್ಲೂ ಇದೆ, ಆದರೆ ಅದೇ ಸಾಕ್ಷಿ ಅಂತ ಯಾರೂ ನಂಬೋದಿಲ್ಲ. ನನಗೆ ವಿಜಯಾಂಬಿಕಾ ಮೊಬೈಲ್ ಬೇಕು, ಆದರೆ ಅದನ್ನು ತಗೊಳ್ಳೋದಾದ್ರೂ ಹೇಗೆ? ನಾನೇನಾದರೂ ಯೋಚನೆ ಮಾಡ್ತೀನಿ ಅಮ್ಮರೇ. ವಿಜಯ ಮೇಡಮ್, ಯಾಕೋ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ಅಂತ ಕಾಣಿಸ್ತಾ ಇದೆ. ಓ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬರ್ತಾರೆ ಅಂತನಾ? ಸ್ಟ್ರೆಸ್ಸಾ? ಹಾಗೆಲ್ಲ ಏನೂ ಇಲ್ಲ. ಅಕ್ಕ ಬಾಯಿ ಮಾತು ಹಾಗೆ ಹೇಳ್ತಿದ್ದಾಳೆ. ಇಷ್ಟು ದಿವಸ ನೋಡಿಲ್ವಾ? ನನಗಿಂತ ಅವಳಿಗೆ ಟೆನ್ಷನ್ ಜಾಸ್ತಿ. ಅಲ್ಲ ವಿಜಯ ಮೇಡಮ್, ಈ ವಯಸ್ಸಿಗೆ ಸ್ಟ್ರೆಸ್ ತಗೊಂಡ್ರೆ ಹೇಗೆ? ಯಜಮಾನ್ರು ಧ್ಯಾನ ಮಾಡ್ತಿದ್ದಾರೆ, ನೀವು ಬಂದು ಅವ್ರ ಜೊತೆ ಧ್ಯಾನ ಮಾಡಿ. ಕರೆಕ್ಟಾಗಿ ಹೇಳಿದೆ ಸುಬ್ಬು. ಬಾಕ, ನೀನು ಕೂತ್ಕೊಂಡು ಧ್ಯಾನ ಮಾಡು ಬಾ. ನಾನು ಧ್ಯಾನನ? ನನಗದೆಲ್ಲ ಅಭ್ಯಾಸ ಇಲ್ಲ ವೀರು. ಮೊದಲೆಲ್ಲ ಮಾಡ್ತಾ ಇರಲಿಲ್ವಾ? ಈಗ ಬಿಟ್ಟಿದೆ ಅಷ್ಟೇ.
ಬಾ ಮತ್ತೆ ಅಭ್ಯಾಸ ಆಗುತ್ತೆ, ಕೂತ್ಕೋ. ಬನ್ನಿ ಮೇಡಮ್, ಪರವಾಗಿಲ್ಲ, ಬನ್ನಿ, ಧ್ಯಾನ ಮಾಡಿ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಬಾಕ. ಆ, ಬಾಕ ಕೂತ್ಕೋ. ಧ್ಯಾನ ಮಾಡಿದ್ರೆ ಮನಸ್ಸು ಹಗುರ ಆಗುತ್ತೆ. ಎಸ್ಪೆಷಲಿ ಇವತ್ತು ನೀನು ಟೆನ್ಷನ್ ಆಗ್ಬೇಡ. ಅಯ್ಯೋ, ಲಾಕ್ ಆಗ್ಬಿಟ್ಟಿದೆ, ಫಿಂಗರ್ ಪ್ರಿಂಟ್ ಇದೆ. ಮೇಡಮ್, ಕಣ್ಮುಚ್ಚಿ ಕಣ್ಮುಚ್ಚಿ ಕಣ್ಮುಚ್ಚಿ. ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಕೈ ಈ ಥರ ಇರಬೇಕು. ಹಾಂ, ಹೀಗೆ ಇಟ್ಕೊಳ್ಳಿ. ಉಸಿರು ಜೋರಾಗಿ ಎಳೀರಿ ಮೇಡಮ್. ಹಾಗೆ ನಿಧಾನಕ್ಕೆ ಬಿಡಿ. ಇದೆಲ್ಲ ವಿಡಿಯೋನೇ ಇಲ್ವಲ್ಲ ಅಮ್ಮರೆ? ಸುಬ್ಬು, ನಾನೊಂದ್ಸರಿ ಹೋಗಿ ವಿಜಯಾಂಬಿಕಾ ರೂಮಲ್ಲಿ ಬೇರೆ ಮೊಬೈಲ್ ಇರ್ಬೋದೇನೋ ಚೆಕ್ ಮಾಡ್ತೀನಿ. ನೀನಿಲ್ಲೇ ಏನು? ಸರಿ ಅಮ್ಮರೆ, ಹುಷಾರು. ಇವತ್ತು ರಾಜೀನಾಮೆ ಕೊಡಬೇಕು. ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬಂದು ಇವನನ್ನ ಕ್ವೆಶ್ಚನ್ ಮಾಡ್ತಾರೆ. ಆದ್ರೂ ಇವನಿಷ್ಟು ನೆಮ್ಮದಿಯಾಗಿ ಕುತ್ಕೊಂಡು ಧ್ಯಾನ ಮಾಡಕ್ ಹೇಗ್ ಸಾಧ್ಯ?